ಮುಳುಗಿದ ನೇಪಾಳ ನದಿ ಪಾತ್ರದಲ್ಲಿ ಈವರೆಗೆ 270ಕ್ಕೂ ಹೆಚ್ಚು ಜನರ ಶವ ಪತ್ತೆ. ನೇಪಾಳದ ದುರಂತದಲ್ಲಿ ಭಾರೀ ಪ್ರವಾಹದಲ್ಲಿ 1000ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದಾರೆ. ವಿದೇಶಿ ಪ್ರವಾಸಿಗರು ಸೇರಿ ಸಾವಿರಾರು ನೇಪಾಳಿಗರು ನಾಪತ್ತೆಯಾಗಿದ್ದಾರೆ. ಕಾಲಿಟ್ಟ ಕಡೆಗಳಲ್ಲೆಲ್ಲ ಶವಗಳೇ ಪತ್ತೆಯಾಗ್ತಾ ಇದೆ. ಜನಜೀವನ ಅಸ್ತವ್ಯಸ್ತವಾಗಿದೆ ನೇಪಾಳದಲ್ಲಿ. ಸೇನಾ ಪಡೆಗಳಿಂದ ಮುಂದುವರಿದಿದೆ ರಕ್ಷಣಾ ಕಾರ್ಯಾಚರಣೆ. ಭಾರೀ ಹಿಮಗಡ್ಡೆ ಕುಸಿದು ಸಂಭವಿಸಿದಂತ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 500ಕ್ಕೂ ಹೆಚ್ಚು ದಾಟುವಂತ ಸಾಧ್ಯತೆ ಇದೆ. ಭಯಂಕರ ಭೀಕರ ಜಲಪ್ರಳಯಕ್ಕೆ ನಲುಗಿ ಹೋಗಿದೆ ನೇಪಾಳ. ನದಿಯ ತಟದಲ್ಲಿ 270ಕ್ಕೂ ಹೆಚ್ಚು ಶವಗಳು ಪತ್ತೆಯಾಗಿದೆ. ಆಗಸ್ಟ್ 26 ಅಂದ್ರೆ ನಿನ್ನೆ ಬುಧವಾರ ನೇಪಾಳದ ರಸುವಾ ಜಿಲ್ಲೆಯಲ್ಲಿ ಹಠಾತ್ ಪ್ರವಾಹ ಕಾಣಿಸಿಕೊಳ್ಳುತ್ತೆ. ವ್ಯಾಪಕವಾದಂತ ಭೀತಿ ಉಂಟಾಗತ್ತೆ ಪ್ರವಾಹದ ಸಂದರ್ಭದಲ್ಲಿ. ಆ ಭೀತಿ ಇನ್ನೂ ಸಹ ನಿಂತಿಲ್ಲ. ಅಷ್ಟು ರಣರೌದ್ರತನವನ್ನ ತೋರಿಸ್ತಾ ಇದೆ ಪ್ರವಾಹ. ದೃಶ್ಯದಲ್ಲಿ ನೋಡ್ತಿದ್ದೀರಾ ಯಾವ ಮಟ್ಟದ ಪ್ರವಾಹ ಇದೆ ಅಂತ. ಅಕ್ಕಪಕ್ಕದ ಹಳ್ಳಿಗಳು, ಅಲ್ಲಿರುವಂತ ಕೆಲವೊಂದು ಕಚೇರಿಗಳು, ಪ್ರವಾಸಕ್ಕೆ ತೆರಳಿದಂತ ಪ್ರವಾಸಿಗರು ಎಲ್ಲರೂ ಸಹ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇದ್ದಾರೆ. ಟಿಬೆಟ್ನಿಂದ ಹರಿದು ಬರುವಂತ ಈ ನದಿ ಬೃಹತ್ ಪ್ರಮಾಣದಲ್ಲಿ ಹರಿದು ಬಂದು ಎಲ್ಲವನ್ನ ನಾಶ ಮಾಡೋಕೆ ಶುರು ಮಾಡ್ತಾ ಇದೆ. ಈ ಒಂದು ಭೀಕರ ಪ್ರವಾಹಕ್ಕೆ ನದಿಯ ಅಕ್ಕಪಕ್ಕದ ಹಳ್ಳಿಗಳು, ರಸ್ತೆಗಳು, ವಾಹನಗಳು ಎಲ್ಲವೂ ಒಂದು ಆಟಿಕೆಗಳ ತರ, ಹುಲ್ಲು ಕಡ್ಡಿ ತರ ನೀರಲ್ಲಿ ತೇಲಿ ಹೋಗ್ತಾ ಇರುವಂತದ್ದು. ಹಿಮಗಡ್ಡೆ ಕುಸಿದು ಇರುವಂತ ದುರಂತವಾಗಿದೆ. ನೇಪಾಳದಲ್ಲಿ ಜನಜೀವನ ಅಸ್ತವ್ಯಸ್ತವಾಗೋಗಿದೆ. ಇನ್ನು ಅಲ್ಲಿಗೆ ಹಲವಾರು ಪ್ರವಾಸಿಗರು ಬಂದಿದ್ರು ಬೇರೆ ದೇಶಗಳಿಂದ, ನಮ್ಮ ಭಾರತದಿಂದನೂ ಹೋಗಿದ್ರು. ಎಲ್ಲರಿಗೂ ಸಹ ಕಂಟಕವಾಗಿದೆ ನೇಪಾಳದ ದುರಂತ. 1000ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದಾರೆ. ನೇಪಾಳಿಗರಂತೂ ನಾಪತ್ತೆಯಾಗಿದ್ದಾರೆ. ಕಾಲಿಟ್ಟ ಕಡೆಯಲ್ಲೆಲ್ಲ ಶವಗಳು ಪತ್ತೆಯಾಗ್ತಾ ಇದೆ. ಎಲ್ಲ ಕೂಡ ನೆಲಸಮ ಆಗಿ ಹೋಗಿದೆ. ಅಲ್ಲಿ ಸೇನಾ ಪಡೆಗಳಿಂದ ರಕ್ಷಣಾ ಕಾರ್ಯ ಮುಂದುವರಿಸಿದ್ದಾರೆ. ಆದ್ರೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ರಕ್ಷಣಾ ತಂಡ ಹೋಗೋದಕ್ಕೂ ಭಯ ಆಗ್ತಾ ಇದೆ. ಹೋದ್ರೆ ಅವರಿಗೂ ಸಹ ಸಾವಿನ ದವಡೆಗೆ ಸಿಕ್ಕಾಕೊಳ್ಳುವಂತ ಸಮಯ ಇದು. ನೇಪಾಳದ ಭೀಕರವಾದ ಪ್ರವಾಹಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿ ಹೋಗಿದೆ. ಆ ನದಿಯ ಅಕ್ಕಪಕ್ಕದಲ್ಲಿ ಇದ್ದಂತಹ ಸ್ಥಳೀಯರು ಜೀವನವನ್ನ ಕಳೆದುಕೊಂಡು ನಶ್ವರವಾಗಿದ್ದಾರೆ. ಕೆಲವರ ಪ್ರಾಣವೇ ಹೋಗಿದೆ, ಇನ್ನು ಕೆಲವರ ಜೀವನ ಹೋಗಿದೆ. ಅಲ್ಲಿಂದ ಸುರಕ್ಷಿತ ಸ್ಥಳಕ್ಕೆ ಬರೋದಕ್ಕೂ ಆಗದೆ ಇರೋಷ್ಟು ಕಷ್ಟದಲ್ಲಿದ್ದಾರೆ ಅಲ್ಲಿನ ಜನ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ಡೆಸ್ಕ್ ಲೈವ್ ಇದ್ದಾರೆ. ವಿನೋದ್, ನೇಪಾಳದಲ್ಲಿ ನಡೀತಿರುವಂತಹ ದುರಂತದ ಬಗ್ಗೆ ಏನು ಹೆಚ್ಚಿನ ಮಾಹಿತಿ ಇದೆ ವಿನೋದ್? ರಸಿಕಾ, ಈ ಒಂದು ನೇಪಾಳದಲ್ಲಿ ಆಗಿರ್ತಕ್ಕಂಥ ಒಂದು ಮೇಘ ಸ್ಫೋಟಕ್ಕೆ ಇದೀಗ 300ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿರ್ತಕ್ಕಂಥ ಘಟನೆ ಇದೀಗ ನಡೆದಿದೆ. ಯಾಕಂದರೆ ನಿನ್ನೆ ಒಂದು ಮಧ್ಯಾಹ್ನದ ವೇಳೆಗೆ ಈ ಒಂದು 12 ಗಂಟೆ ನಂತರ ಈ ಒಂದು ಮೇಘ ಸ್ಫೋಟವಾಗುತ್ತೆ. ಈ ಒಂದು ಮೇಘ ಸ್ಫೋಟದಿಂದ ಆ ಗುಡ್ಗಾಡು ಪ್ರದೇಶ ಇರ್ತಕ್ಕಂಥ ಸಾಕಷ್ಟು ಮನೆಗಳು, ಬ್ರಿಡ್ಜ್ಗಳು, ರಸ್ತೆಗಳು ಮತ್ತು ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳು ಒಂದು ನೆಲಸಮ ಆಗಿ ಅಲ್ಲಿ ಸಾಕಷ್ಟು ಅನಾಹುತಗಳು ಸೃಷ್ಟಿಯಾಗಿದೆ. ಈಗಾಗಲೇ ಬರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಒಂದು 300ಕ್ಕೂ ಅಧಿಕ ಜನಗಳು ಸಾವನ್ನಪ್ಪಿದ್ದಾರೆ ಅನ್ನುವ ಮಾಹಿತಿಗಳು ಇದೀಗ ಲಭ್ಯ
ಆಗ್ತಿದೆ. ಜೊತೆಗೆ ಈ ಒಂದು ಸಾವಿನ ಸಂಖ್ಯೆ ಒಂದು 500ಕ್ಕೂ ಏರಿಕೆ ಆಗುವ ಸಾಧ್ಯತೆಗಳು ದಟ್ಟವಾಗಿದೆ. ಯಾಕಂದ್ರೆ ಇದೀಗ ಇನ್ನು ಡೆಡ್ ಬಾಡಿಗಳನ್ನು ಹುಡುಕ್ತಾ ಇದ್ದಾರೆ. ಒಂದು ಕಡೆ ಕೈ ಒಂದು ಕಡೆ ಇದ್ರೆ, ಕಾಲು ಒಂದು ಕಡೆ, ಅರ್ಧ ದೇಹ ಒಂದು ಕಡೆ, ಇನ್ನೊಂದು ಮತ್ತೊಂದು ದೇಹದ ಇನ್ನೊಂದು ಭಾಗ ಬೇರೆ ಬೇರೆ ಭಾಗದಲ್ಲಿ ಪತ್ತೆ ಆಗ್ತಕ್ಕಂಥ ಘಟನೆಗಳು ಇದೀಗ ಈ ಒಂದು ಮೇಘಾ ಸ್ಫೋಟದಲ್ಲಿ ಕಂಡು ಬಂದಿದೆ. ಈಗಾಗಲೇ ಒಂದು ನಮ್ಮ ಭಾರತ ಸೇರಿ ಹಲವು ದೇಶದ ಒಂದು ಪ್ರಜೆಗಳು ಈ ಒಂದು ಫ್ಲಡ್ ನಲ್ಲಿ ಒಂದು ಮೇಘಾ ಸ್ಫೋಟದಲ್ಲಿ ಸಾವನ್ನಪ್ಪಿದ್ದಾರೆ. ಜೊತೆಗೆ ಈ ಒಂದು ಫ್ಲಡ್ ಏನಾಯಿತು, ಒಂದು ಮೇಘಾ ಸ್ಫೋಟ ಇತ್ತು, ಆ ಒಂದು ಜಾಗದಲ್ಲೂ ಸಹ ಒಂದು ಬೇರೆ ಬೇರೆ ದೇಶದ ಪ್ರಜೆಗಳಿದ್ದು ಆ ಒಂದು ಪ್ರಜೆಗಳು ಕೆಲವೊಂದು ಜನಗಳು ಕೊಚ್ಚಿಕೊಂಡು ಹೋಗಿದ್ದಾರೆ. ಕೆಲವೊಂದಿಷ್ಟು ಜನಗಳು ಸಾವನ್ನಪ್ಪಿರ್ತಕ್ಕಂಥ ಘಟನೆಗಳು ಇದೀಗ ಆಗಿದೆ. ಅತಿ ಹೆಚ್ಚು ಒಂದು ಸಾವನ್ನಪ್ಪಿರ್ತಕ್ಕಂಥ ಘಟನೆಗಳೆಂದರೆ ಅದು ನಮ್ಮ ಭಾರತದವರೇ ಒಂದು ಹೆಚ್ಚು ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ. ಜೊತೆಗೆ ಮಲೇಷಿಯಾ ಆಗಿರ್ಬೋದು, ಜೊತೆಗೆ ಅಮೆರಿಕ ಆಗಿರ್ಬೋದು, ಜೊತೆಗೆ ಆಸ್ಟ್ರೇಲಿಯಾ ಆಗಿರ್ಬೋದು, ಹೀಗೆ ಒಂದು ಜಗತ್ತಿನ ಹಲವಾರು ದೇಶದ ಒಂದು ಪ್ರಜೆಗಳು ಅಲ್ಲಿ ಹೋಗಿದ್ರು. ವೀಕ್ಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏಕಾಏಕಿ ಈ ತರ ಮೇಘಾ ಸ್ಫೋಟದಿಂದ ಸಾವನ್ನಪ್ಪಿದ್ದಾರೆ. ಜೊತೆಗೆ ಈಗಾಗಲೇ ಒಂದು ರೆಸ್ಕ್ಯೂ ಟೀಮ್ನು ಸಹ ಒಂದು ಸತತವಾಗಿ ಒಂದು ಕೆಲಸವನ್ನು ಮಾಡ್ತಿದೆ, ರೆಸ್ಕ್ಯೂ ಮಾಡುವಂಥ ಕೆಲಸಗಳನ್ನು ಮಾಡ್ತಿದೆ. ಈ ಒಂದು ರೆಸ್ಕ್ಯೂ ಟೀಮ್ ಎಷ್ಟು ರೆಸ್ಕ್ಯೂ ಆಗಿ ಕೆಲಸ ಮಾಡ್ತಿದೆ, ಅಷ್ಟೇ ಪ್ರಮಾಣದಲ್ಲಿ ಒಂದು ಸಾವುಗಳ ಸಂಖ್ಯೆ ಏರಿಕೆ ಆಗ್ತಾನೆ ಹೋಗ್ತಾ ಇದೆ. ಯಾಕಂದ್ರೆ ಇದೀಗ ಇವತ್ತು ಸಾವೊಂದು ಮುಗಿಯಲು ಇನ್ನೂ 2 ರಿಂದ 3 ದಿನಗಳ ಕಾಲ ಒಂದು ರೆಸ್ಕ್ಯೂ ಆಗಬೇಕು. ರೆಸ್ಕ್ಯೂ ಆದಂಥ ಸಂದರ್ಭದಲ್ಲಿ ಎಷ್ಟು ಜನ ಬದುಕಿ ಉಳಿತಾರೆ ಅನ್ನೋದು ಒಂದು ಕಾದು ನೋಡಬೇಕು. ಪ್ರಸ್ತುತವಾಗಿ ಒಂದು 300ಕ್ಕೂ ಹೆಚ್ಚು ಜನಗಳು ಸಾವನ್ನಪ್ಪಿದ್ದಾರೆ. ಆದರೆ ರೆಸ್ಕ್ಯೂ ಆದ್ಮೇಲೆ ಇನ್ನೂ 2 ದಿನ ಕಾಲಾವಕಾಶ ಆಗುತ್ತಲ್ಲ, ಈ ಒಂದು ಫುಲ್ ರೆಸ್ಕ್ಯೂ ಮುಗಿಯೋ ತನಕ, ಅಲ್ಲಿವರೆಗೆ ಎಷ್ಟು ಜನ ಸಾವನ್ನಪ್ತಾರೆ, ಎಷ್ಟು ಜನ ಬದುಕ್ತಾರೆ ಅನ್ನೋದು ಒಂದು ಕಾದು ನೋಡಬೇಕಿದೆ. ಜೊತೆಗೆ ಇದರ ಒಂದು ಭಾಗ ಅಂದ್ರೆ ಇದರ ಎಫೆಕ್ಟ್ ನಿಂದ ನಮ್ಮ ದೇಶದ ಉತ್ತರ ಪ್ರದೇಶ ಆಗಿರಲಿ, ಜೊತೆಗೆ ಬಿಹಾರದಲ್ಲಿ ಆಗಿರಲಿ, ಯಾಕಂದ್ರೆ ಅಲ್ಲಿಯ ಒಂದು ನೇಪಾಳದ ಕೋಶಿ ನದಿ ಭಾರತಕ್ಕೆ ಬರುವಾಗ ಒಂದು ಗಂಗಾ ನದಿಗೆ ಮರ್ಜ್ ಆಗುತ್ತೆ. ಸೊ ಹಾಗಾಗಿ ಗಂಗಾ ನದಿಯ ಭಾಗದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಭಾಗಗಳಲ್ಲಿ ಹೈ ಅಲರ್ಟ್ ಆಗಿರುವಂತೆ ಭಾರತ ಸರ್ಕಾರ 2 ರಾಜ್ಯಗಳಿಗೂ ಒಂದು ಸೂಚನೆಯನ್ನು ಕೊಟ್ಟಿದೆ. ಈಗಾಗಲೇ ಬಿಹಾರಕ್ಕೂ ಆಗಿರ್ಬೋದು, ಜೊತೆಗೆ ಉತ್ತರ ಪ್ರದೇಶಕ್ಕೂ ಆಗಿರ್ಬೋದು ಅಲರ್ಟ್ ಆಗಿರಿ, ಯಾವುದೇ ಕಾರಣದಲ್ಲಿ ಏನೇ ಒಂದು ಸಿಚುವೇಶನ್ಗಳು ಆಗ್ಬೋದು, ಮೇಘಾ ಸ್ಫೋಟ ನಮ್ಮಲ್ಲಿ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ನಮ್ಮ ದೇಶದಲ್ಲೂ ಸಹ ಒಂದು NDRF SDRFಗಳು ಈಗಾಗಲೇ ಅಲರ್ಟ್ ಆಗಿದೆ ಅಂತ. ಜೊತೆಗೆ ಒಂದು ನೇಪಾಳಕ್ಕೆ ತುರ್ತು ಸಹಾಯವಾಗಿ ಏನೇನು ಬೇಕು, ಒಂದು ಕಿಟ್, ಊಟದ ಕಿಟ್ಗಳನ್ನಾಗಲಿ, ಜೊತೆಗೆ ಪರಿಹಾರದ ಕಿಟ್ಗಳನ್ನಾಗಲಿ, ಮತ್ತೆ ರೆಸ್ಕ್ಯೂ ಟೀಮ್ ಆಗಲಿ, ಯಾವುದೇ ಟೀಮ್ ಅನ್ನು ಕಳಿಸುವಂತ ಕೆಲಸ ಭಾರತ ಸರ್ಕಾರ ಮಾಡ್ತಿದೆ. ಜೊತೆಗೆ ಈ ಒಂದು ರೆಸ್ಕ್ಯೂ ನಲ್ಲಿ ನಮ್ಮ ಭಾರತದ ಟೀಮು ಸದ್ಯ ಭಾಗವಹಿಸಿ ಒಂದು ರೆಸ್ಕ್ಯೂ ಅನ್ನು ಮಾಡ್ತಾ ಇದೆ. ರಚಿಕಾ, ವಿನೋದ್, ನಾನು ಮತ್ತೆ ನಿಮಗೆ ಕನೆಕ್ಟ್ ಆಗ್ತೀನಿ. ಒಂದು ಬ್ರೇಕಿಂಗ್ ಬರ್ತಾ ಇದೆ ಇದೇ ವಿಚಾರವಾಗಿ.